ಶಿವಪ್ರಕಾಶ್ ಉರುಫ್ ಈ ಬಿಕ್ಲು ಶಿವು ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣವನ್ನ ರದ್ದು ಕೋರಿ ಶಾಸಕ ಭೈರತಿ ಬಸವರಾಜು ಕೋರ್ಟ್ಗೆ ಅರ್ಜಿಯೊಂದನ್ನು ಹಾಕೊಂಡಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭೈರತಿ ಬಸವರಾಜು ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸಲಿಕ್ಕೆ ಮುಂದಾಗಿದ್ದಾರೆ. ಎಸ್ಪಿಪಿ BA ಬೆಳ್ಳಿಯಪ್ಪ ಅವರಿಂದ ಮನವಿಗೆ ಆಕ್ಷೇಪ ನೋಟಿಸ್ ನೀಡಿದ್ದನ್ನೇ ಪ್ರಶ್ನಿಸಿ ಹೈಕೋರ್ಟ್ಗೆ ಬಂದಿದ್ದಾರೆ. ಈ ಪ್ರಕರಣದ ತುರ್ತು ವಿಚಾರಣೆಯ ಅಗತ್ಯ ಇಲ್ಲ ಅಂಥೇಳಿ ಎಸ್ಪಿಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಈಗೇನಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಮುಂದಿರುವಂತಹ ಕುತೂಹಲ. ಕೋರ್ಟ್ನಿಂದ ಯಾವ ಆದೇಶ ಬರುತ್ತೆ ಅನ್ನೋದರ ಮೇಲೆ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಬೇಕೋ ಬೇಡವೋ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಭೈರತಿ ಬಸವರಾಜ್ ಪರವಾಗಿ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಾಡಿಸಿದರೆ, ಇನ್ನೊಂದು ಕಡೆ SPP BA ಬೆಳ್ಳಿಯಪ್ಪ ಅವರು ಸಂದೇಶ್ ಚೌಟಾ ಅವರ ಮನವಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿದೆ. 2:30ಕ್ಕೆ ಏನಾಗುತ್ತೆ? FIRನಿಂದ ಅವರ ಹೆಸರನ್ನು ಕೈಬಿಡೋದಕ್ಕೆ ಸೂಚನೆಯನ್ನು ಕೊಡುತ್ತೋ ಅಥವಾ ವಿಚಾರಣೆಯನ್ನು ಫೇಸ್ ಮಾಡಿ ಅದರಲ್ಲಿ ತಪ್ಪೇನಿಲ್ಲ ಅನ್ನುವಂತಹ ಸೂಚನೆಯನ್ನು ಕೊಡುತ್ತೋ ಕಾದು ನೋಡಬೇಕಿದೆ. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರು ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಇವತ್ತು ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ ಪುಲಿಕೇಶಿ ನಗರ ಪೊಲೀಸರು. 2 ದಿನಗಳ ಒಳಗಾಗಿ ವಿಚಾರಣೆಗೆ ನೀವು ಬರಬೇಕು ಅಂಥೇಳಿ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಇದೆ. ಆ ವಿಚಾರಣೆಯಲ್ಲಿ ಕೋರ್ಟ್ನ ಆದೇಶ ಏನು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಭೈರತಿ ಬಸವರಾಜು ಮುಂದಿನ ನಡೆಯನ್ನಿಡುವಂತಹ ಸಾಧ್ಯತೆ ಇದೆ. ನಿನ್ನೆನೇ ನೋಟಿಸ್ ಸರ್ವ್ ಆಗಿರುವಂಥದ್ದು. ಕೊಲೆಗೆ ಸಂಬಂಧಪಟ್ಟಂತೆ FIRನಲ್ಲಿ A5 ಆರೋಪಿ ಆಗಿರುವಂಥ ಶಾಸಕ ಮತ್ತು ಮಾಜಿ ಸಚಿವರಾಗಿರುವಂಥ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸ್ ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸ್ ಇನ್ನೇನು 2 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದರೆ ಸದ್ಯದ ಮಟ್ಟಿಗೆ ಮನೆಯಲ್ಲಿ ಅವರು ಇಲ್ಲ, ಅವ್ರ ನಿವಾಸದಲ್ಲಿ ಭೈರತಿ ಬಸವರಾಜ್ ಅವರು ಇಲ್ಲ. ಜೊತೆಗೆ ಅವರು ಬೆಳಗ್ಗೆನೇ ಮನೆಯಿಂದ ಹೊರಟಿದ್ದಾರೆ ಅನ್ನುವಂಥದ್ದು. ಮುಂಜಾನೆಯೇ ಏನು ವಕೀಲರಿದ್ದಾರೆ, ವಕೀಲರನ್ನು ಭೇಟಿ ಮಾಡೋದಕ್ಕೆ ಮತ್ತು ಕಾನೂನಿನ ಸಲಹೆ ಪಡೆಯೋದಕ್ಕೆ ಅವರು ಹೊರಟಿದ್ದಾರೆ ಅನ್ನುವಂಥದ್ದು. ಬಹುತೇಕ ಇವತ್ತು ವಿಚಾರಣೆಗೆ ಹಾಜರಾಗುವಂಥದ್ದು ಭೈರತಿ ಬಸವರಾಜ್ ಡೌಟ್ ಇದೆ. ಯಾಕಂದರೆ ಕಾನೂನಿಗೆ ಸಂಬಂಧಪಟ್ಟಂತೆ ಅಂದರೆ ಈ ನಿರೀಕ್ಷಣಾ ಜಾಮೀನನ್ನು ಪಡೆಯುವಂಥದ್ದು, ಹಾಗೆ ವಕೀಲರಿಂದ ಏನೆಲ್ಲ ಸಲಹೆಗಳನ್ನು ಪಡಿಬೇಕು ಅವೆಲ್ಲವನ್ನು ಕೂಡ ಪಡೆದ ನಂತರ ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಬೆಳಗ್ಗೆ ಮುಂಜಾನೆಯೇ ಅವರು ವಕೀಲರನ್ನು ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸದ್ಯದ ಮಟ್ಟಿಗೆ ಅವರ ಮನೆಯ ಸಿಬ್ಬಂದಿಗಳು ನೀಡ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಅವರು ಎಲ್ಲಿದ್ದಾರೆ, ಎಲ್ಲಿ ವಕೀಲರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಆದರೆ ಈಗ ಸದ್ಯದ ಮಟ್ಟಿಗೆ ನಿವಾಸದಲ್ಲಿ ಭೈರತಿ ಬಸವರಾಜ್ ಅವರಿಲ್ಲ. ಅವರು ಇವತ್ತು ವಿಚಾರಣೆಗೆ ಹಾಜರಾಗುವಂಥದ್ದು ಬಹುತೇಕ ಡೌಟ್ ಇದೆ. ಇನ್ನು ಪೊಲೀಸರು 2 ದಿನದ ಗಡುವು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಏನೆಲ್ಲ ಸಲಹೆಗಳನ್ನು ಪಡೆಯಬೇಕು, ಏನೆಲ್ಲ ಕಾನೂನು ಕುಣಿಕೆಯಿಂದ ಅಂದರೆ ಬಂಧನದ ಭೀತಿ ಏನಿದೆ, ಆ ಬಂಧನದ ಭೀತಿಯ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನನ್ನು ಪಡೆದ ನಂತರ ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.